ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪಂಚಭಾಗದಲ್ಲಿ ಬಲಿಷ್ಠ ಭಾರತ ಟ್ಯಾಕಲ್ ಆಗ್ತಾ ಇದೆ. ಅಂತಾರಾಜ್ಯ ಮಹಿಳಾ ಹೊನಲು ಬೆಳಕಿನ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಹರಿಯಾಣ, ಮಹಾರಾಷ್ಟ್ರ, ಮುಂಬೈ, ಕರ್ನಾಟಕ, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಮಹಿಳಾ ತಂಡಗಳು ಆಗಮಿಸಿದ್ದಾರೆ. ಅಮ್ಮನಗಿ ಶ್ರೀ ಮಲ್ಲಿಕಾರ್ಜುನ ಜಾತ್ರೆ ರೋಮಾಂಚನಕಾರಿ ಅಂತಾರಾಜ್ಯ ಯುವತಿಯರ ಕಬಡ್ಡಿ ಆಟ ಕಂಡು ಚಪ್ಪಾಳೆ ಶೀರೆ ಹುರಿದುಂಬಿಸಿದ ಪ್ರೇಕ್ಷಕರು. ಇಂತಹದೊಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಅಮ್ಮನಗಿ ಶ್ರೀ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ. ಅಂತಾರಾಜ್ಯ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಲ್ಲಿ 20 ಮಹಿಳಾ ಕಬಡ್ಡಿ ತಂಡಗಳು ಭಾಗವಹಿಸುವ ಮೂಲಕ ಕರ್ನಾಟಕ, ಮಹಾರಾಷ್ಟ್ರ, ಮುಂಬೈ, ಹರಿಯಾಣ ತಂಡಗಳು ಭಾಗವಹಿಸಿದವು. ಈ ರೋಮಾಂಚನಕಾರಿ ಅಂತಾರಾಜ್ಯ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಿಗೆ ಮಾಜಿ ಸಚಿವ, ಶಿಕ್ಷಣ ಪ್ರೇಮಿ AB ಪಾಟೀಲ್ ಮತ್ತು ಯುವ ಮುಖಂಡ ರಾಹುಲ್ ಜಾರಕಿಹೊಳಿ, ಸುರೇಶ್ ಹುಂಚಾಳೆ, ಶಂಕರ್ ಹೆಗಡೆ ಹಾಗೂ ಗಣ್ಯರಿಂದ ಹೊನಲು ಬೆಳಕಿನ ಕಬಡ್ಡಿ ಅಂತಾರಾಷ್ಟ್ರೀಯ ಮಹಿಳಾ ಪಂದ್ಯಾವಳಿಗಳಿಗೆ ಚಾಲನೆ. ಇದೇ ವೇಳೆ ಟ್ರಸ್ಟ್ ಕಮಿಟಿ ವತಿಯಿಂದ ಹಿರಿಯ ರಾಜಕಾರಣಿ AB ಪಾಟೀಲ್ ಹಾಗೂ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಅವರಿಗೆ ಸತ್ಕಾರ, ಸನ್ಮಾನ, ಹಾಗೇನೆ ಪಂದ್ಯಾವಳಿಗಳಿಗೆ ದಾನ ಮಾಡಿದ ದಾನಿಗಳಿಗೆ ಟ್ರಸ್ಟ್ ಕಮಿಟಿ ವತಿಯಿಂದ ಸತ್ಕಾರ, ಸನ್ಮಾನ, ಗೌರವ. ಇದೇ ವೇಳೆ ಮಾಜಿ ಸಚಿವ AB ಪಾಟೀಲ್ ಹಾಗೂ ಗಣ್ಯರು ಮಾತನಾಡಿ, ಹೊನಲು ಬೆಳಕಿನ ಮಹಿಳಾ ಕಬಡ್ಡಿ ಪ್ರೇಕ್ಷಕರ ಫುಲ್ ಶೀಳೆ ಹೊಡೆದು ಖುಷಿಯಾಗಿ ವೀಕ್ಷಿಸಿದ ಮಹಿಳಾ ಮಣಿಗಳ ಕಬಡ್ಡಿ ಆಟ. ದೇಶಿ ಕ್ರೀಡೆ ಕಬಡ್ಡಿ ಆಡುವ ಗ್ರಾಮೀಣ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅಮ್ಮನಗಿ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ ಅಂತಾರಾಷ್ಟ್ರೀಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಈ ಭಾಗದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸ ಕೈಗೊಳ್ಳಲಾಗಿದ್ದು, ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆ ಕ್ರೀಡಾ ಕ್ಷೇತ್ರದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಂಡಿದ್ದು, ಇದರಿಂದ ಈ ಭಾಗದ ಕ್ರೀಡಾಪಟುಗಳಿಗೆ ಈ ಮೂಲಕ ಪ್ರತಿಭೆಗಳನ್ನ ಬೆಳಕಿಗೆ ಬರಲಿದೆ. ಕಬಡ್ಡಿ ಗ್ರಾಮೀಣ ಕ್ರೀಡೆಯಾಗಿದ್ದು ದೈಹಿಕ, ಮಾನಸಿಕ ಕ್ಷಮತೆ ಬೆಳೆಸುವಲ್ಲಿ ಮಹತ್ತರ ಪಾತ್ರ. ಉತ್ಸಾಹದೊಂದಿಗೆ ಕಬಡ್ಡಿ ಕ್ರೀಡೆಯಲ್ಲಿ ಪಾಲ್ಗೊಂಡ ಮಹಿಳಾ ಮಣಿಗಳು ನಿರಂತರ ಪೈಪೋಟಿ, ದೇಶಿ ಆಟ ಕಬಡ್ಡಿಗೆ ಅದ್ದೂರಿ. ಕಬಡ್ಡಿ ಗಂಡುಗಲಿಗಳ ದೇಶ ಆಟವಾಗಿದ್ದು ಆರೋಗ್ಯ ಮತ್ತು ದೈಹಿಕ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಮಹಿಳೆಯರು ಸಕ್ರಿಯವಾಗಿ ಕಬಡ್ಡಿ ಆಟ ಮತ್ತೆ ತನ್ನ ವೈಭವವನ್ನು ಉಳಿಸಿಕೊಂಡಿದೆ. ಸೋಲು ಗೆಲುವು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಕ್ರೀಡೆಯಲ್ಲಿ ಸಕ್ರಿಯವಾಗುವುದು, ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವುದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಲಕ್ಷಣವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡ ಸುರೇಶ್ ಹುಂಚಾಳೆ, ಶಂಕರ್ ಹೆಗಡೆ ಸೇರಿದಂತೆ ಕಬಡ್ಡಿ ಪಂದ್ಯಾವಳಿಯ ಕಮಿಟಿ ಎಲ್ಲ ಪದಾಧಿಕಾರಿಗಳು, ಪ್ರೇಕ್ಷಕರು ಪಾಲ್ಗೊಂಡಿದ್ದರು. ಭೀಮಪ್ಪ ಚೌಳ ಜೊತೆ ರಾಮಗೌಡ ಪಾಟೀಲ್, ಅಮ್ಮನಗಿ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಈ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ ಈ ಕಬಡ್ಡಿ ಪಂದ್ಯಾವಳಿನ ಆಯೋಜಿಸಿದ್ರಿ, ಹೆಂಗ ಅನಿಸುತ್ತೆ ನಿಮಗೆ? ಇವತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಆಮೇಲೆ ಈ ಒಂದು ಭವ್ಯ ಜಾತ್ರೆ ಸಂದರ್ಭದಲ್ಲಿ 14 ಹಾಗೂ 15ನೇ ತಾರೀಕು 14ನೇ ತಾರೀಕಿಗೆ ಪುರುಷರ ಪಂದ್ಯಾವಳಿ ಹಾಗೂ 15ನೇ ತಾರೀಕಿಗೆ ಮಹಿಳಾ ಪಂದ್ಯಾವಳಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಹಾಗೂ ಈ ಒಂದು ಅಂತಾರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ
ಹೊರ ರಾಜ್ಯದಿಂದ ಕೂಡ ಇವತ್ತು ಎಲ್ಲ ಕಬಡ್ಡಿ ತಂಡಗಳು ಆಗಮಿಸಿದ್ದಾವೆ. ಈ ಒಂದು ಕಬಡ್ಡಿ ಪಂದ್ಯಾವಳಿ ಪ್ರತಿ ವರ್ಷ ನಡೀತಾ ಇದೆ. ಇನ್ನು ಮುಂದೂ ಇದೇ ರೀತಿ ಅತಿ ವಿಜೃಂಭಣೆಯಿಂದ ನಾವು ಕಬಡ್ಡಿ ಪಂದ್ಯಾವಳಿಯನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತೀವಿ. हरियाणा से आप कबड्डी कब से खेलते हैं? 2016 14 से. ಹೆಂಗೆ ಅನಿಸುತ್ತೆ? ಖುಷಿ ಅನಿಸುತ್ತೆ. ಎಲ್ಲಿ ಯಾವ ತಂಡ ನಿಮ್ಮದು? ಎಲ್ಲಿಂದ? ಆಳ್ವಾಸ್ ಕಾಲೇಜಿಂದ. ನಾವು ಆಳ್ವಾಸ್ ಕಾಲೇಜಿಂದ ಮೂಡಬಿದ್ರೆ. ತಮ್ಮ ಹೆಸರು? ಧನಲಕ್ಷ್ಮಿ.